ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಸಿಎಂ ಬದಲಾವಣೆ ಗೊಂದಲದ ಒಂದು ಕಾರ್ಮೋಡ ಇನ್ನೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಹಾಗೆ ಕವಿದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಮತ್ತೊಮ್ಮೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಇರುವಂತಹ ಗೊಂದಲ ಆದಷ್ಟು ಬೇಗ ಬಗೆಹರಿಯುತ್ತೆ, ಆದರೆ ನಾನು ಸಿಎಂ ಆಕಾಂಕ್ಷಿ ಅಲ್ಲ ಅಂತ ಹೇಳಿದ್ದಾರೆ. ಅಥಣಿ ಪಟ್ಟಣದಲ್ಲಿ ಈ ರೀತಿಯಾಗಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಒಂದು ಬಾರಿ ಹೇಳಿದ್ರು, ಈಗಲ್ಲ 2028ಕ್ಕೆ ನಾವು ಕ್ಲೇಮ್ ಮಾಡ್ತೀವಿ ಅಂತ. ಸೊ ಅಲ್ಲೇ ಸ್ಪಷ್ಟವಾಗಿ ಅವರ ಒಂದು ಮೈಂಡ್ ಸೆಟ್ ಇದ್ದಂತೆ ಕಾಣಿಸ್ತಾ ಇತ್ತು. ಅಂದರೆ ಈ ಬಾರಿ ಯಾವುದೇ ಥರದ ಕುರ್ಚಿ ಮೇಲೆ ಟವಲ್ ಹಾಕುವಂಥ ಕೆಲಸವನ್ನ ಸಚಿವ ಸತೀಶ್ ಜಾರಕಿಹೊಳಿ ಮಾಡೋದಿಲ್ಲ. ಬಟ್ 2028ಕ್ಕಂತೂ ಒಂದು ಪ್ರಬಲವಾದಂಥ ಪೈಪೋಟಿ ಅಂತೂ ಕೊಟ್ಟೇ ಕೊಡ್ತಾರೆ ಅಂತ. ಸೊ ಅದನ್ನು ಮತ್ತೊಮ್ಮೆ ಇವತ್ತು ಪುನರುಚ್ಚರಿಸಿದ್ದಾರೆ. ನಾನು ಸಿಎಂ ಆಕಾಂಕ್ಷಿ ಅಲ್ಲ, ಸಿಎಂ ಬದಲಾವಣೆ ಬಗ್ಗೆ ಇರುವಂತಹ ಗೊಂದಲ ಆದಷ್ಟು ಬೇಗ ಬಗೆಹರಿಯುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅಥಣಿಯಲ್ಲಿ ಹೇಳಿದ್ದಾರೆ. ನೋಡೋಣ, ಆಗ್ಬೋದು, ಬೇಗ ಆಗ್ಬೋದು, ವೇಟ್ ಮಾಡೋಣ. ಹೇಳಿದ್ವಿ, ಈಗಾಗಲೇ ಹೇಳಿದ್ವಿ, ಅದ್ರ ಬಗ್ಗೆ ನಾವು ಯಾವ್ದು ಆಕಾಂಕ್ಷೆ ಇಲ್ಲ ಅಂತ ಹೇಳಿದ್ವಿ. ನೋಡೋಣ, ಆಗ್ಬೋದು, ಬೇಗ ಆಗ್ಬೋದು, ವೇಟ್ ಮಾಡೋಣ. ಹೇಳಿದ್ವಿ, ಈಗಾಗಲೇ ಹೇಳಿದ್ವಿ, ಅದ್ರ ಬಗ್ಗೆ ನಾವು ಯಾವ್ದು ಆಕಾಂಕ್ಷೆ ಇಲ್ಲ ಅಂತ ಹೇಳಿದ್ವಿ. ಮತ್ತೊಮ್ಮೆ ಅದನ್ನು ಸ್ಪಷ್ಟಪಡಿಸ್ತಾರೆ. ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ಈ ಬಾರಿ ನನ್ನ ಆಕಾಂಕ್ಷಿ ಅಲ್ಲ ಅಂತ ಹೇಳಿ. ಸೊ ಎಲ್ಲೋ ಒಂದು ಕಡೆ ಜನರಿಗೆ, ಅಂದರೆ ಎಸ್ಪೆಷಲಿ ಕಾಂಗ್ರೆಸ್ನ ವಲಯದಲ್ಲಿ ಚರ್ಚೆ ಆಗ್ತಿರುವಂಥ ವಿಷಯ ಏನು ಅಂತಂದರೆ, 2028ಕ್ಕೆ ಅಕಸ್ಮಾತ್ ಏನಾದರೂ ಯಾವೆಲ್ಲ ಹೆಸರುಗಳನ್ನ ಈಗ ನೋಡ್ತಿದ್ದೀವೋ ಆ ಹೆಸರುಗಳೇ ಮತ್ತೊಮ್ಮೆ ರಿಪೀಟ್ ಆಯಿತು ಅಂತಾದರೆ, ಒಂದು ವೇಳೆ ಕಾಂಗ್ರೆಸ್ಗೆ ಬಹುಮತ ಬಂದು, ನಾನು ಹೈಪೋಥೆಟಿಕಲ್ ಸಿಚುವೇಶನ್ ಹೇಳ್ತಿರುವಂಥದ್ದು, ಸೊ ಆಗ ಈ ಕುರ್ಚಿ ಫೈಟ್ ಅಂತೂ ಈಗೇನು ನೋಡ್ತಿದ್ದೀವಲ್ಲ ಅದರ ಡಬಲ್ ಆಗುತ್ತೆ, ಇನ್ನಷ್ಟು ಇಂಟೆನ್ಸಿಫೈ ಆಗುತ್ತೆ, ಇನ್ನಷ್ಟು ತೀವ್ರತೆಯಿಂದ ಕೂಡಿರುತ್ತೆ. ಯಾಕಂದರೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರಬಲ ನಾಯಕ, ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂಥ ಹಿಡಿತವನ್ನು ಹೊಂದಿರುವಂಥ ನಾಯಕ. ಸೊ ಇವರೇನಾದರೂ ಪೈಪೋಟಿಗೆ ಇಳಿದ್ರು ಅಂತಾದರೆ ಒಂದು ರಣರೋಚಕ ಫೈಟ್ ಅಂತೂ ನಡೆದೇ ನಡೆಯುತ್ತೆ. ಬಟ್ ಈಗ ಸದ್ಯಕ್ಕೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈಗ ಏನು ಗೊಂದಲ ಇದೆ ಆದಷ್ಟು ಬೇಗ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.